ಇಲ್ಲ, ನನಗೆ ಫಂಕ್ಷನಿಗೆ ಬರೋದಕ್ಕಾಗಲ್ಲ. ಸಾರಿ. ಏನಾಯ್ತು ಸರು? ಏನಾದ್ರು ಪ್ರಾಬ್ಲಮಾ? ಇನ್ನೊಂದು ಸ್ವಲ್ಪ ದಿನದಲ್ಲೇ ಫ್ಯಾಮಿಲಿ ಫಂಕ್ಷನ್ ಇದೆ. ಅದಕ್ಕೆ ಏನಾದ್ರು ಬೇಕಿತ್ತಾ? ಬೇಡ. ಮತ್ತೆ ನನ್ನ ಮುಖದಲ್ಲಿ ಮೊಡವೆಗಳನ್ನ ನೋಡು. ಈ ಥರ ನಾನು ಫಂಕ್ಷನ್ಗೆ ಹೋಗೋಕ್ಕಾಗತ್ತಾ? ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ. ಅವ್ರನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಇಷ್ಟಕ್ಕೆ ಯಾರಾದ್ರೂ ಅಪ್ಸೆಟ್ ಆಗ್ತಾರಾ? ನನ್ನ ಹತ್ರ ಇದಕ್ಕೊಂದು ಸೊಲ್ಯೂಷನ್ ಇದೆ, ತಡಿ ಬಂದೆ. ಥ್ಯಾಂಕ್ಸ್ ಲೀಲಾ. ದೇವ್ರೆ, ನನ್ನ ಶರ್ಟ್ ಬಿಚ್ಚಿ ಅದೇ ಜಾಗದಲ್ಲಿ ಹಾಕಿದ್ದೆ. ಇವ್ನು ನೋಡಿದ್ರೆ ಅದೇ ಜಾಗಕ್ಕೆ ಹೋಗ್ತಿದ್ದಾನೆ. ಏನ್ ಮಾಡ್ಲಿ? ಹೇಗ್ ತಡಿಲಿ ಏಜೆನ? ಛೆ, ಛೆ, ಛೆ. ನಾನು ಹೇಳಿಲ್ವಾ ವಿಜಯ್, ನೀವು ಹುಡುಕ್ತಿರೋದಿಲ್ಲ. ಆ ಪ್ಯಾಟರ್ನಲ್ಲಿರೋ ಶರ್ಟ್ ನನ್ನ ಹತ್ರ ಇಲ್ಲ ಅಂತಂದೆ ಅಷ್ಟೆ. ಸಿಕ್ಕಾಕೊಂಡೆ, ಪಕ್ಕಾ ಸಿಕ್ಕಾಕೊಂಡೆ. ಇವತ್ತು ನನಗೆ ಉಳ್ಗಾಲ ಇಲ್ಲ. ಮುಗೀತು. ನನ್ನ ತಿಥಿ ಪಕ್ಕಾ ಮಾಡ್ತಾನೆ. ಟೈಮ್ ಚೆನ್ನಾಗಿದ್ದಾಗ ಉಗ್ರ ಗ್ಯಾಪಲ್ಲಿ ತಪ್ಪಿಸ್ಕೊಂಬಿಡ್ತೀವಿ. ಅದರ ಗ್ರಾಚಾರ ಯಾವಾಗಲೂ ಒಂದೇ ಥರ ಇರೋಲ್ಲ. ಬರ್ತೀನಿ, ನಾನು ಆಗಾಗ ಬರ್ತಾ ಇರ್ತೀನಿ. ಯಜೆ, ನೀವು ಏನು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ ದೇವ್, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಒಂದು ನೆನ್ಪಿಟ್ಕೋ ದೇವ್, ತಪ್ಪು ಮಾಡಿದವ್ರನ್ನ ಈ ಏಜೆ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ.
ಈಗಷ್ಟೇ ಹೋದ, ಮತ್ತಿನ್ನೇನಕ್ಕೆ ಬಂದು ಸರಿಯಾಗಿ ಟಾರ್ಚರ್ ಕೊಡ್ತಾನೆ ಏಜೆ. ನನಗೆ ಬರ್ತಿರೋ ಕೋಪಕ್ಕೆ ನೀನಾ? ಹೌದು ಸರ್. ಬನ್ನಿ ಒಳಗೆ. ಬಟ್ಟೆ ಎಲ್ಲ ವಾಷಿಂಗ್ ಆಗಿದೆ ಸರ್, ಸರಿಯಾಗಿದೆಯಾ ನೋಡ್ಕೊಳ್ಳಿ. ಈ ಶರ್ಟ್ನ ನಾನೇ ಒಗೆಯೋದಕ್ಕೆ ಕೊಟ್ಟಿದ್ನ? ಇಲ್ಲ, ಮೊನ್ನೆ ಬಟ್ಟೆ ಒಗೆಯಕ್ಕೆ ನಾನು ಬಟ್ಟೆ ಕೇಳಿದೆ, ನೀವು ರೂಮಲ್ಲಿದೆ ತಗೋಗು ಅಂತ ಹೇಳಿದ್ರ. ಅಲ್ಲಿ ಬುಟ್ಟಿಯಲ್ಲಿತ್ತು, ತುಂಬ ಕೊಳೆ ಆಗಿತ್ತು, ಅದಕ್ಕೆ ನಾನೇ ತಗೊಂಡೋದೆ. ವೆರಿ ಗುಡ್, ನಿನ್ನಿಂದ ನಾನು ಬಚಾವಾದೆ. ಸರ್ ಏನಂದ್ರಿ? ಏನಿಲ್ಲಮ್ಮ, ತಗೋ. ಸರ್ ಇಷ್ಟೊಂದಾ? ಇರ್ಲಿ, ಇಟ್ಕೊಳ್ಳಿ. ಆಗ ಕೆಲ್ಸದವ್ರು ನೀವು ಮಜಾ ಮಾಡಬೇಕು. ತಗೊಳ್ಳಿ. ಸರಿ ಸರ್, ಬರ್ತೀನಿ. ಬಾ ದೇವ್, ಅದೃಷ್ಟ ಅಂತಂದ್ರೆ ನಿಂದು ಕಣ. ಶರ್ಟ್ ಎಲ್ಲೋಯ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೆ, ಶರ್ಟು ನನ್ನನ್ನು ಕಾಪಾಡಕ್ಕೆ ಹೋಗಿತ್ತು. ಏಜೆ, ನಿನಗೇನೋ ಬಟನ್ ಸಿಕ್ತು, ಆದರೆ ನನಗೆ ಈ ಶರ್ಟ್ ಸಿಕ್ತು. ನಿನಗೆ ಉಳಿದಿದ್ದು ಒಂದೇ ಒಂದು ಸಾಕ್ಷಿ, ಈಗ ಭಸ್ಮ ಆಗುತ್ತೆ. ನಿನ್ನನ್ನು ಒಂದಲ್ಲ ಒಂದಿನ ಹೀಗೆ ಸುಟ್ಟಾಕ್ತೀನಿ ಏಜೆ. ನನ್ನ ದಾರಿಗೆ ಹೀಗೇನಾರು ಅಡ್ಡ ಬಂದ್ರೆ ನಿನಗೂ ಇದೇ ಗತಿ.